ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಸುಜಾತ ಹಂಡಿ ಮೇಲೆ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದರನ್ನೋ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಈ ಸುದ್ದಿ ಕೇಳಿದಾಗ ನಿಜವಾಗ್ಲೂ ಬಹಳ ಬೇಸರ ಆಗಿತ್ತು. ಆದರೆ ಇವತ್ತು ಒಂದು ವಿಡಿಯೋ ನಾನು ನೋಡಿದೆ. ಇದೇ ಸುಜಾತ ಹಂಡಿ ಒಬ್ಬ ವ್ಯಕ್ತಿಯನ್ನ ಬಟ್ಟೆ ಬಿಚ್ಚಿ ಅವನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾ ಇದ್ದಾಳೆ. ಜೊತೆಗೆ ಕೈಯಲ್ಲಿ ಒಂದು ಮಚ್ಚಿದೆ, ಮಚ್ಚು ಮತ್ತೆ ಒಂದು ಹಗ್ಗ ತಗೊಂಡು ಅವನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಕ್ಕಂಥ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಿಜವಾಗ್ಲೂ ಮೊನ್ನೆ ಇವಳ ಮೇಲೆ ಹಲ್ಲೆ ಮಾಡಿದರಂತ ಕೇಳ್ಪಟ್ಟಾಗ ಅದು ನಿಜ ಅನ್ಕೊಂಡು ಬಹಳ ದುಃಖ ಪಟ್ಕೊಂಡಿದ್ದು ಸತ್ಯ ಅನೇಕರು. ಆದರೆ ಎಲ್ಲೋ ಒಂದ್ ಕಡೆ ಮಹಿಳಾ ಪೊಲೀಸರು ಆ ರೀತಿ ಮಾಡುವಂತ ಯಾವುದೇ ಚಾನ್ಸ್ ಇರೋದಿಲ್ಲ. ಯಾಕಂದ್ರೆ ಅವರು ಮಹಿಳೆಯರಾಗಿ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡುವಂತ ಕ್ರೂರ ಮಹಿಳಾ ಪೊಲೀಸರು ಧಾರವಾಡ ಜಿಲ್ಲೆಯಲ್ಲಂತೂ ಇಲ್ಲ. ಧಾರವಾಡ ಜಿಲ್ಲೆ ಅಂದ್ರೆ ಧಾರವಾಡ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಇಲ್ಲ. ಆದರೆ ಇವತ್ತೊಂದು ವಿಡಿಯೋ ನನ್ನ ಗಮನಕ್ಕೆ ಬಂತು. ಅದನ್ನ ನೋಡಿದ್ರೆ ಎಷ್ಟು ಕೋಪ ಬರ್ತಾ ಇದೆ ಅಂತಂದ್ರೆ, ಇವಳು ಹೆಮ್ಮಾರಿ, ಇವಳು ಹೆಣ್ಮಗಳಲ್ಲ, ಇವಳು ಹೆಮ್ಮಾರಿ. ಈ ಧಾರವಾಡ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆನೂ ಇರ್ಬೋದು, ಅನೇಕ ಜಿಲ್ಲೆ ಇರ್ಬೋದು, ಏನು ಈ ರಾಜಕೀಯದಲ್ಲಿ ರಾಜಕೀಯ ಪಕ್ಷದಲ್ಲಿದ್ದಾರೆ ಅನೇಕರು ಬಡ್ಡಿ ವ್ಯವಹಾರ ಮಾಡ್ತಾರೆ, ಆಮೇಲೆ ಇನ್ನೊಬ್ಬರ ಜಾಗಗಳನ್ನ ಲೂಟಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಯಾರು ಅವ್ರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ನೋಡಿದ್ರೆ ಹಿಂದ್ಗಡೆ ದೊಡ್ಡ ದೊಡ್ಡ ನಾಯಕರ ಹಿಂದ್ಗಡೆ ಓಡಾಡಿಕೊಂಡು ಅವ್ರ ಅಕ್ಕಪಕ್ಕ ನಿಂತ್ಕೊಂಡು ಫೋಟೋಗಳನ್ನ ಹರಿಬಿಡೋದು. ಹೀಗಾಗಿ ಅಮಾಯಕ ಮುಗ್ಧ ಜನ ಭಯ ಬೀಳ್ತಾರೆ. ನೋಡಿ, ಅವಳೊಬ್ಬ ಹೆಣ್ಣು ಮಗಳಾಗಿ ಒಬ್ಬ ಗಂಡಸನ ಮೇಲೆ ಆ ರೀತಿ ಹಲ್ಲೆ ಮಾಡ್ತಾಳೆ ಅಂದ್ರೆ ಅವಳು ಹೆಣ್ಣು ಮಗಳು ಅಂತ ಯಾವ ಆಂಗಲ್ ನಲ್ಲೂ ಕಾಣಲ್ಲ. ಆಮೇಲೆ ತಾನೇ ಒಂದು ಪದ, ಕೆಟ್ಟ ಪದ ಬಳಸ್ತಾಳೆ. ನಾನು ಬಹಳ ರಂಡೇ ಇದ್ದೀನಿ, ಹುಷಾರ್, ನನ್ನ ಜೊತೆಗೆ ಇಂಥವೆಲ್ಲ ನಾಟಕಗಳು ಇಟ್ಕೋಬೇಡ, ಅವನು ತಪ್ಪಾಯ್ತು, ಕಾಲ್ ಬೀಳ್ತೀನಿ, ನಾಳೆ ಬೆಳಿಗ್ಗೆ ಸರಿ ಮಾಡ್ತೀನಿ ಅಂತ ಹೇಳ್ಕೊಂಡ್ರು ಸಹಿತ ಕನಿಕರ ತೋರಿಸದೆ ಅವನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾಳಂದ್ರೆ, ಅವಳ ಮೇಲೆ ಅವಳಿ ನಗರದ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಆ ವ್ಯಕ್ತಿಯನ್ನ ಹುಡುಕಿ ಒಂದು FIR ಮಾಡಿಸಿ ಅವಳ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ಇವಳನ್ನ ಹೀಗೆ ಬಿಟ್ರೆ ಅನೇಕರು ಬಾಲ ಬೀಸ್ತಾರೆ, ಇದೇ ರೀತಿ ಅಮಾಯಕರಿಗೆ ತೊಂದರೆ ಕೊಡ್ತಾರೆ. ಈ ಸುವರ್ಣ ಕಲ್ಕುಂಟ್ಲ, ಆಮೇಲೆ ಇವಳು ಸುಜಾತ ಹಂಡಿ, ಇವರೆಲ್ಲ ಒಂದೇ ಕ್ಯಾಟಗರಿ. ಇವರು ಆ ಕಡೆ ಸುವರ್ಣ ಕಲ್ಕುಂಟ್ಲ ಆ ಕಡೆ ತನ್ನ ದರ್ಬಾರ್ ನಡೆಸಿದ್ರೆ, ಇವಳು ನಾನು ಸುಜಾತ ಹಂಡಿ ಅನ್ನೋ ಹೆಸರು ಎಲ್ಲೂ ಕೇಳಿದಿಲ್ಲ. ಇಂತಹ ಒಂದು ಹೆಣ್ಣು ಮಗಳು ಇಂಥ ಒಂದು ಬಿಜೆಪಿ ಪಕ್ಷದಲ್ಲಿ ಇದ್ದಾಳೆ ಅಂತಂದ್ರೆ ಈಗೂ ನಂಗೆ ನಂಬಕ್ಕಾಗ್ತಿಲ್ಲ. ಹೆಣ್ಮಕ್ಳ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನಾನು ನಾಲ್ಗೆ ಬಿಗಿಡಿದು ಮಾತಾಡ್ತೀನಿ. ಆದ್ರೆ ಅವಳು ಮಾಡಿರೋದು ಕ್ರೌರ್ಯ ನೋಡ್ಬಿಟ್ರೆ ಅವಳಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಭಾವನೆನೇ ಬರ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಹೇಳ್ತೀನಿ, ಇಂಥವ್ರು ಇದ್ರೆ ಮೊದಲು ಹಿಡ್ಕೊಂಡು ಬಂದು ಬೂಟ್ಗಾಲಲ್ಲಿ ಒದ್ದು ಬುದ್ಧಿ ಕಲಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮತ್ತು ಹಲ್ಲೆ ನಡೆದಿರ್ತಕ್ಕಂಥ ವ್ಯಕ್ತಿ ಎಲ್ಲಿದ್ದಾನೆ ಅವನನ್ನ ಕರೆಸಿ ಅವನ ಕಡೆಯಿಂದ ಒಂದು ದೂರು ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ, ನಾನು ಹೇಳ್ತಾ ಇರೋದು ಅಷ್ಟೇ, ನೀವು ಯಾವ್ದಾರು ರಾಜಕೀಯ ಪಕ್ಷದಲ್ಲಿರ್ರಿ ಅಥವಾ ಯಾವ್ದಾರು ರಾಜಕಾರಣಿಯ ಛೇಲ ಆಗಿರ್ರಿ, ಇಂಥ ಹಲಕ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನೀವು ಬೆತ್ತಲೆ ಆಗ್ತೀರಿ. ಎಚ್ಚರಿಕೆ.